ಠಾಣೆಗಳೆಲ್ಲ ಕಾಂಗ್ರೆಸ್ ಕಚೇರಿಯಾಗಿದೆ. ಇಡೀ ಮಂಗಳೂರು ಸುಹಾಸ್ ಶೆಟ್ಟಿ ಹತ್ಯೆಯಿಂದ ಬೆಚ್ಚಿ ಬಿದ್ದಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಸುಹಾಸ್ ಕೊಲೆಯಲ್ಲಿ ಪೊಲೀಸರ ಕೈವಾಡ ಇದೆಯಾ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಾನೂನು ಹದಗೆಟ್ಟು ಹೋಗಿದೆ. ಇಡೀ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಾರ್ಟಿ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಮತ್ತೆ ಅವನ ಹತ್ರ ಯಾವುದೇ ವೆಪನ್ ಇಲ್ಲ, ಮತ್ತು ಯಾವುದೇ ರೀತಿ ಆಯುಧಗಳಿಲ್ಲ, ಇವೆಲ್ಲವನ್ನ ಕನ್ಫರ್ಮ್ ಮಾಡಿ ಹೇಳಿದವರು ಯಾರು? ಮೋಸ್ಟ್ಲಿ ನಮ್ಮ ಕಾರ್ಯಕರ್ತರು ಹೇಳೋ ರೀತಿ ಇದರಲ್ಲಿ ಇಲಾಖೆದು ಏನಾನ ಕೈವಾಡ ಇದೆಯಾ? ಇದೆಲ್ಲನೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವರ ಹೇಳಿಕೆಗಳು, ಅವರ ನಡೆನುಡಿ, ಚಾಮರಾಜಪೇಟೆಯಲ್ಲಿ ಹಸುಗಳ ಒಂದು ಮೊಲೆ ಕೆಚ್ಚಲು ಕೊಯ್ದಾಗೂ ಕೂಡ ಸಿದ್ದರಾಮಯ್ಯನವರ ನಡೆನುಡಿ ನೋಡಿದಿರಿ. ಪಾಕಿಸ್ತಾನದ ವಿಚಾರವಾಗೂ ನಡೆನುಡಿ ನೋಡಿದಿರಿ. ಇಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗ್ತಾ ಇದ್ದರೂ ಕೂಡ ಅವ್ರಿಗೆ ಅದಕ್ಕೆ ಆದಂಥ ಸಬೂಬು ಹೇಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಈ ಸರ್ಕಾರ ಎಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ಗೆ ಪಾಪ ಅವರು ಆ ಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಪಾಕಿಸ್ತಾನ ನಮ್ಮನ್ನು ಬೈದರೂ ಸರಿ, ಪಾಕಿಸ್ತಾನ ಜಿಂದಾಬಾದ್ ಆದರೂ ಸರಿ, ಅವ್ರಿಗೇನು ಅನ್ಸೋದೇ ಇಲ್ಲ. ಆ ಥರದ ಎಮ್ಮೆ ಚರ್ಮದವ್ರು ಅವರು. ಇಡೀ ಪೊಲೀಸ್ ಇಲಾಖೆನೇ ಕಾಂಗ್ರೆಸ್ ಪಾರ್ಟಿ ಇಲಾಖೆಗಳಾಗೋಗ್ತವೆ. ನೀವು ನೋಡಿ, ಪೊಲೀಸ್ ಠಾಣೆಗಳೆಲ್ಲ ಕಾಂಗ್ರೆಸ್ ಕಚೇರಿಯಾಗಿದೆ. ಇಡೀ ಮಂಗಳೂರು ಸುಹಾಸ್ ಶೆಟ್ಟಿ ಹತ್ಯೆಯಿಂದ ಬೆಚ್ಚಿ ಬಿದ್ದಿದೆ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಸುಹಾಸ್ ಕೊಲೆಯಲ್ಲಿ ಪೊಲೀಸರ ಕೈವಾಡ ಇದೆಯಾ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಾನೂನು ಹದಗೆಟ್ಟು ಹೋಗಿದೆ. ಇಡೀ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಾರ್ಟಿ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಮತ್ತೆ ಅವನ ಹತ್ರ ಯಾವುದೇ ವೆಪನ್ ಇಲ್ಲ, ಮತ್ತು ಯಾವುದೇ ರೀತಿ ಆಯುಧಗಳಿಲ್ಲ, ಇವೆಲ್ಲವನ್ನ ಕನ್ಫರ್ಮ್ ಮಾಡಿ ಹೇಳಿದವರು ಯಾರು? ಮೋಸ್ಟ್ಲಿ ನಮ್ಮ ಕಾರ್ಯಕರ್ತರು ಹೇಳೋ ರೀತಿ ಇದರಲ್ಲಿ ಇಲಾಖೆದು ಏನಾನ ಕೈವಾಡ ಇದೆಯಾ? ಇದೆಲ್ಲನೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವರ ಹೇಳಿಕೆಗಳು, ಅವರ ನಡೆನುಡಿ, ಚಾಮರಾಜಪೇಟೆಯಲ್ಲಿ ಹಸುಗಳ ಒಂದು ಮೊಲೆ ಕೆಚ್ಚಲು ಕೊಯ್ದಾಗೂ ಕೂಡ ಸಿದ್ದರಾಮಯ್ಯನವರ ನಡೆನುಡಿ ನೋಡಿದಿರಿ. ಪಾಕಿಸ್ತಾನದ ವಿಚಾರವಾಗೂ ನಡೆನುಡಿ ನೋಡಿದಿರಿ. ಇಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗ್ತಾ ಇದ್ದರೂ ಕೂಡ ಅವ್ರಿಗೆ ಅದಕ್ಕೆ ಆದಂಥ ಸಬೂಬು ಹೇಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಈ ಸರ್ಕಾರ ಎಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ಗೆ ಪಾಪ ಅವರು ಆ ಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಪಾಕಿಸ್ತಾನ ನಮ್ಮನ್ನು ಬೈದರೂ ಸರಿ, ಪಾಕಿಸ್ತಾನ ಜಿಂದಾಬಾದ್ ಆದರೂ ಸರಿ, ಅವ್ರಿಗೇನು ಅನ್ಸೋದೇ ಇಲ್ಲ. ಆ ಥರದ ಎಮ್ಮೆ ಚರ್ಮದವ್ರು ಅವರು. ಇಡೀ ಪೊಲೀಸ್ ಇಲಾಖೆನೇ ಕಾಂಗ್ರೆಸ್ ಪಾರ್ಟಿ ಇಲಾಖೆಗಳಾಗೋಗ್ತವೆ. ನೀವು ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.